ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರನ್ನ ಒಂದು ರೌಂಡ್ ಹಾಕೊಂಡು ಬರ್ತಾ ಇದೀವಿ. ಟೈಮ್ ಎಷ್ಟು ಅಂದ್ರೆ ರಾತ್ರಿ 11 ಗಂಟೆ 27 ನಿಮಿಷ ಆಯ್ತಾ ಬಂತು. ಈಗ ನಾವು ಮೈಸೂರನ್ನ ಒಂದು ರೌಂಡ್ ಹಾಕೊಂಡು ಬರ್ತೀವಿ, ಅದು ಅರಮನೆ ಸುತ್ತ. ಹಂಗೆ ಏನಾರು ಹೊರಗಡೆ ತಿನ್ಕೊಂಡು ಏನ್ ಪ್ರೀತಾ ಹೊರಗಡೆ ಏನಿಲ್ಲ, ಜಸ್ಟ್ ಔಟ್ ಸೈಡ್ ಫುಟ್ಪಾತ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡ್ತೀವಿ. ಇಷ್ಟೊತ್ತಲ್ಲಿ ಏನ್ ಸಿಗುತ್ತೆ ಅಂತ ಕೀನೋ ಮತ್ತೆ ರೈನ್ ಕೋಟು ಹೆಲ್ಮೆಟ್ಗಳು ಇಟ್ಕೊಂಡಿದೀವಿ. ಈಗ ಹೊರಡಬೇಕು ಮೈಸೂರಲ್ಲಿ. ಈಗ ದಸರಾ ಟೈಮಲ್ಲಿ ನಮ್ಮ ಕೈಲಿ ಆದಷ್ಟು ನಿಮಗೆ ಎಷ್ಟೆಷ್ಟು ಆಗುತ್ತೆ ಅಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡು ಆಹಾರ ಮೇಳಕ್ಕೂ ಹೋಗ್ತೀವಿ. ಅದು 22nd ಬಿತ್ತು ಆಹಾರ ಮೇಳ. 22nd ಇದೆ ಈ ತಿಂಗಳು. ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ ಆಹಾರ ಮೇಳ ಸ್ಟಾರ್ಟ್ ಆಗ್ತಾ ಇದೆ. ನಾವು ಅವತ್ತು ಹೋಗ್ತೀವಿ, ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಮಕ್ಳಿಗೆ ರಜೆ ಸಿಗ್ಬೇಕು, ಅಲ್ಲಿಗೆ ರಜೆ ಸಿಗ್ಬೇಕಲ್ಲ, ಅಲ್ಲಿಗೆ ರಜೆ ಸಿಗ್ಬೇಕಲ್ಲ ಹೋಗೋಣ. ಯುವ ದಸರಾ ಮುಗೀತು, ಯುವ ಸಂಭ್ರಮ ಮುಗೀತು, ಯುವ ದಸರಾ ಯುವ ಸಂಭ್ರಮ ಮುಗೀತು, ಯುವ ದಸರಾ ಸ್ಟಾರ್ಟ್ ಆಗುತ್ತೆ. ಈಗ ದಸರಾ ಟೈಮಲ್ಲಿ ಇಷ್ಟೊತ್ತಲ್ಲಿ ಅಲ್ಲಿ ಸರೌಂಡಿಂಗ್ ಅಲ್ಲಿ ಏನೇನು ಅಂತ ಸುಮ್ಮನೆ ಜಸ್ಟ್ ಹಂಗೆ ಒಂದು ರೌಂಡ್ ಹಾಕೊಂಡು ಬರ್ತೀವಿ. ಎಲ್ಲಿ ಅರಮನೆ ಸುತ್ತ ಆಗ್ಬೋದಲ್ವ. ಈಗ ಬಿಟ್ಟು ಪೊಲೀಸ್ನವ್ರು ಇರ್ತಾರೆ ಎಷ್ಟೊತ್ತಲ್ಲ. ನಮ್ಮನೆಗೆ ಹತ್ರನೇ ಇದೆ ಸಿಟಿ, ಸೊ ಹಂಗಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋಗ್ತಾ ಇದೀವಿ. ಬನ್ನಿ ಇನ್ನ ಸ್ಟಾರ್ಟ್ ಮಾಡೋಣ ದಸರಾ ಸಂಭ್ರಮಗಳನ್ನ. ನಾವಿನ್ನ ಡೈಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವ್ರಿಗೆ ಹುಷಾರಿರ್ಲಿಲ್ಲ, ಹಂಗಾಗಿ ನಾನು ಹೊರಗಡೆ ಎಲ್ಲೂ ಹೋಗಕ್ಕಾಗ್ಲಿಲ್ಲ ಈ ಸರಿ. ಇಲ್ಲ ಅಂದ್ರೆ ಮುಂಚೆನೆ ಹೋಗ್ಬೋದಿತ್ತು. ಮಕ್ಳಿಗೂ ಹುಷಾರಿರ್ಲಿಲ್ಲ, ಜ್ವರ ತಪ್ಪಿದ್ರು. ಇವ್ರಿಗೂ ಹುಷಾರಿರ್ಲಿಲ್ಲ, ನನ್ನ ಚಿಕ್ಕ ಮಕ್ಳಿಗೂ ಹುಷಾರಿರ್ಲಿಲ್ಲ. ಹಂಗಾಗಿ ಇನ್ನು ಮುಂದೆ ಡೈಲಿ ಒಂದೊಂದು ಬ್ಲಾಗ್ನ ಮೈಸೂರಲ್ಲಿ ಒಂದು ರೌಂಡ್ ಹೋಗಿ ಬರ್ತೀವಿ. ಏನೇನಾಗುತ್ತೆ ಅಂತ ನಮ್ಮ ಕೈಲಾಗದಷ್ಟು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆ ಬನ್ನಿ, ಅಲ್ಲಿ ಸಿಗೋಣ. ನೀನು ಹುಷಾರಾಗಿದ್ದೀಯ ತಾನೆ ಪಿತಾ? ಈಗ ಅಂತೂ ಕೆಮ್ಮಿದೆ, ಕೆಮ್ಮೇನು ಕಮ್ಮಿ ಆಗಿಲ್ಲ. ಮೆಡಿಸನ್ಗಳು ಕೊಡ್ತಾ ಇರೋದು ತೊಗೊಂಡಿದ್ದಾನೆ, ಮೆಡಿಸನ್ನು ಅಂತೂ ಕಮ್ಮಿ ಆಗಿಲ್ಲ. ರೆಡಿ ಆಗ್ತಾ ಇದೆ ಮೇಡಮ್. ಕಪ್ ಹಾಕ್ಬಿಡ್ತೀರಾ? ಮಾಸ್ಕು ಹಾಕೊಳ್ಳಿ. ಹೊರಟಿದ್ದೀವಿ, ಬನ್ನಿ ಹೊರಡೋಣ. ಬಾಯ್ ಅಮ್ಮ, ಬಾಯ್ ಅಮ್ಮ. ಅಣ್ಣ ಬಾಂಡ್, ಅಣ್ಣ ಬಾಂಡ್, ಅಕ್ಕ ಬಾಂಡ್, ಸಾರಿ ಅಕ್ಕ ಬಾಂಡ್. ಇದು ಯಾವ ರೋಡ್ ಹೇಳ್ಬಿಡು, ರೋಡ್ಗಳ ಹೆಸರು. ಕಣ್ಣೇ ಇರಲ್ಲ ಪ್ರೀತಿ ಕೆಲವ್ರಿಗೆ. ಈಗ ಅದೆಲ್ಲ ಬೇಡ, ರೋಡ್ ಹೆಸರು. ಈ ರೋಡ್ ಹೆಸರು KT ಕ್ವಾರ್ಟರ್ಸ್ ಮೇನ್ ರೋಡ್ ಅಂತ. ಪೆಟ್ರೋಲ್ ಇತ್ತು ಅಂತೂ ಹಾಕ್ಸ್ತಾರೆ. ಯಾಕೆ ಬೇಕು? ಇದು ಬೆಂಗಳೂರು ಮೇನ್ ರೋಡ್. ಇದು ನಾವೀಗ ಸಿಟಿಗೆ ಹೋಗ್ತಾ ಇರೋದು. ಈಗ ಸಿಟಿಗೆ ಈಗಲೂ ಹಾಲು ಸಿಗುತ್ತೆ. ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಚಳಿ, ಮಳೆ ಬೇರೆ ಬರ್ತಾ ಇದೀಗ. ಹನಿ ಅಲ್ಲಿ ನೋಡೋ ರೂಮ್ಸ್ ಎಲ್ಲ ಈಗ ಬುಕ್ಕಿಂಗ್ ಆಗ್ಬಿಡುತ್ತೆ. ಈಗೆಲ್ಲ ರೂಮ್ಸ್ಗಳೆಲ್ಲ ಫುಲ್ ಬುಕ್ಕಿಂಗ್. ಅಯ್ಯೋ ಎಷ್ಟು ಜನ ಇದ್ದಾರೆ, ಎಲ್ಲ ಟೂರಿಸ್ಟ್ಗಳು ಅಲ್ವೇನೋ. ಇಷ್ಟೊತ್ತಲ್ಲಿ 12 ಗಂಟೆಗೆ ಏನು ಸಿಗುತ್ತೆ ನಂಗಂತೂ ಎಲ್ಲಿ ಕರ್ಕೊಂಡಿದ್ದೀನಿ ಗೊತ್ತಿಲ್ಲ. ಏನು ಸಿಗಲ್ಲ, ಆದರೆ ಟ್ರೈ ಮಾಡೋಣ. ಸಿಗ್ಬೋದೇನೋ ನೋಡ್ತೀನಿ ಬಿಟ್ಟು, ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಸಿಕ್ಕಿಲ್ಲ ಅಂದರೆ ಮನೇಲಿ ಜೀರಿಗೆ ಸಾರು ಮಾಡೋಣ, ಹಾಕಿಸ್ಕೊಂಡು. ಬೇಡ ಸಿಗ್ನಲ್ ಹತ್ರ ನೋಡು, ಒಂದು ಯಾರು ಇಲ್ಲ ಅಂತ ಬರೋ ಒಬ್ಬರು ನಿಂತಿದ್ದಾರೆ ಅಷ್ಟೇ. ಕಡೆಯಿಂದ ಹೋಗ್ಬಿಟ್ಟು ಬರ್ಬೇಕು ಈಗ ನಾವು. ಇಲ್ಲ, ಹಿಂಗೆ ಹೋಗ್ಬೋದು, ಹೋಗ್ತಾಯಿದ್ದಾರೆ. ರಾಂಗ್ ರೂಟ್, ಅದು ರಾಂಗ್ ರೂಟು. ಹೋಗ್ಬೋದು ಕಣ, ಬಾರ ರಾಂಗ್ ರೂಟ್ ಏನು. ಅಲ್ಲಿ ನೋಡು, ಯುವ ದಸರಾ ತೋರಿಸಿದೀನಿ ನೋಡಿ. ಯಾವ್ದಾರ ಒಂದು ಮೂವಿ ಇರುತ್ತೆ, ಹೋಗ್ಬಿಡವ. ಇಲ್ಲಿ ಆನೆ ಬಂತು ನೋಡಮ್ಮ. ಅವ್ರ ಜೀವನನೇ ಅವ್ರ ಸಂದೇಶ ಅಂತೆ ಗಾಂಧಿ ತಾತ. ಅಂದ್ರೆ ನನ್ ಗಾಂಧಿ ತಾತನ್ಗಿನ್ನ ಗೂಡ್ಸೆನೆ ಇಷ್ಟ. ನಿಜ. ಈ ಟೈಮಲ್ಲಿ ಬೇಡ, ಅಕ್ಟೋಬರ್ 2 ಎಂತದೂ ಇಲ್ಲ, ನನ್ಗಿರೋದನ್ನೇ ಹೇಳ್ತೀನಿ. ನಂಗೆ ಗಾಂಧಿ ತಾತನ್ಗಿನ್ನ ಗೂಡ್ಸೆನೆ ಇಷ್ಟ. ಅರಮನೆಯಿಂದ ಫಸ್ಟ್ ಮುಂದೆಯಿಂದ ತೋರಿಸ್ಬಿಟ್ಟು ಇದೆಯಿಂದ ತೋರಿಸ್ತಾರ. ಅಲ್ಲ, ನಾವು ಟಿಕೆಟ್ ತಗೊಂಡೋಗ
ಅದು ಫ್ರಂಟ್ ಆ ಕಡೆ ತಾನೆ. ಐ ನಡಿ ಸುಮ್ಮನೆ. ನೋಡಿ ಎಕ್ಸಿಬಿಷನ್ ಇದು. ಹೊಸದಾಗಿ ಏನೋ ಕ್ರಿಯೇಟ್ ಮಾಡಿದ್ದಾರೆ. ಗರಡಿ ಗರಡಿ ಇದು. ಗರಡಿ. ಗರಡಿ ಇದು ಊಟಿ ರೋಡ್. ಇದು ನಂಜನಗೂಡು, ಗುಂಡ್ಲುಪೇಟೆ, ನಗರ ಎಲ್ಲ ಈ ಕಡೆನೇ ಹೋಗ್ತದೆ. ಏನು ಕಾಣಿಸ್ತಾ ಇಲ್ಲ ಎಲ್ಲ ಲೈಟಿಂಗ್ಸ್ಗೆ. ಅಂದರೆ ಲೈಟ್ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಅರಮನೆನ ನಾವು ನೋಡಬೇಕು ಅಂದರೆ ಇಲ್ಲಿಂದನೇ ತೊಗೊಂಡೋಗ್ಬೋದು. ಅರಮನೆ ಎಂಟ್ರೆನ್ಸ್ಗೆ ಮೇಯ್ನ್ ಎಂಟ್ರೆನ್ಸ್ ಇದೇನೆ. ಇಲ್ಲಿಂದ ಟಿಕೆಟ್ ತೊಗೊಂಡು ನಾವು ಒಳಗಡೆ ಎಂಟ್ರಿ ಆಗೋದು. ಈಗಿರಲ್ಲ, ಸುಮ್ಮನೆ ಹೋಗ್ತಾ ಇದ್ದಾರೆಲ್ಲ. ಹೋಗ್ಬೋದು, ಸುಮ್ಮನೆ ನೋಡೋಕೆ ಹೋಗ್ಬೋದು ಅಷ್ಟೇ. ಇಲ್ಲಿ ಬಾ ಮುಂದ್ಗಡೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಗೋಪುರ ಚೆನ್ನಾಗಿ ಕಾಣಿಸ್ತಾ ಇದೆ ಸೆಂಟ್ರಲ್ಲಿ ನೋಡೋದು ಅಲ್ವಾ? ಕಾಣಿಸ್ತೈತಾ? ಕಾಳು ಝೂಮ್ ಹಾಕತ್ತೀನಿ. ಝೂಮ್ ಏನು ಬೇಡ, ಹಂಗೆ ನೋಡೋದು. ಹೋಗ್ಬೋದು ಕಣ. ಹೋಗೋದಾ? ಹೋಗ್ಬೋದು ಅಂದ್ರೆ ಒಳಗಡೆ ಬಿಡಲ್ಲ ಪಿತು. ಒಳಗಡೆ ಬಿಡ್ತಾರೆ. ಹೆಂಗ್ ಬಿಡ್ತಾರೆ ಇಷ್ಟೊತ್ತಲ್ಲಿ? ನೋಡ್ಬೇಕಾರೆ ಅವ್ರು ಹೋಗ್ತಾ ಇದಾರಲ್ವಾ, ಅವ್ರಿಗೆ ಬಿಡ್ತಾರ ನೋಡಿ. ಹೋಗ್ಬೋದಾ? ಹೌದಾ? ಒಂದ್ಸಲ ಸೈಕಲ್ ಹೊಡಿ. ಹೊಸ ಸೈಕಲ್ ತಗೊಟ್ಟಿದ್ದು 1 ತಿಂಗಳು ಬರೆಸ್ಕೊಳ್ಳಿಲ್ಲ. ಈಗ ಈ ಸೈಕಲ್ ಹೊಡಿಬೇಕಂತ. ಇದು ದಕ್ಷಿಣ ದ್ವಾರ. ಇದು ಅರಮನೆ ಪ್ರವೇಶ ಸಮಯ ಎಷ್ಟು ಗಂಟೆಗೆ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಇದೆ. ವಾಪಸ್ ಬರ್ತಾ ಇದ್ದಾರೆ. ಇಷ್ಟೊತ್ತಲ್ಲಿ ಎಂಟ್ರಿ ಕೊಡಲ್ಲ ಅಂತ ನಮಗೂ ಗೊತ್ತು. ಆದ್ರೂ ಆಟೋದವ್ರು ಇಲ್ಲ ಕೊಡ್ತಾರೆ ಹೋಗಿ ಅಂದ್ರು. ಬಂದ್ವಿ ನಾವು ಸುಮ್ಮನೆ ಅಷ್ಟೇ. ಅಲ್ಲಿ ಎಂಟ್ರಿ ಟಿಕೆಟ್ ಎಲ್ಲಿ ಕೌಂಟ್ರ್ ತೋರಿಸೋದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ. ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಅಂತೆ, ಅಲ್ಲಿಗೆ ಹೋಗೋ ಪರ್ಮಿಷನ್ ಇಲ್ಲ ಅಂತೆ. ಈ ಗೇಟಿಂದ 10:30 ಮೇಲೆ ಯಾರು ಬರಂಗಿಲ್ಲ ಅಂತೆ. ಈ ಗೇಟ್ ಇದೆಯಲ್ಲ, ಈ ಗೇಟಿಂದ ಒಳಗಡೆ ಯಾರು 10:30 ಮೇಲೆ ಒಳಗಡೆ ಬರಂಗಿಲ್ಲ ಅಂತ ಹೇಳಿದ್ರು ಈಗ ಪೊಲೀಸ್ನವರು. ಹಾಗಾಗಿ ವಾಪಸ್ ಹೋಗ್ತಾ ಇದ್ದೀವಿ. ಎಂಟ್ರಿ ಟಿಕೆಟ್ ಅಲ್ಲೇ ಕೌಂಟರು, ಅದೇ ಕೌಂಟರ್. ಅಲ್ಲೂ ಕೊಡ್ತಾರೆ, ಈ ಕಡೆನೂ ಕೊಡ್ತಾರೆ. ಮಧ್ಯೆ ಓಪನ್ ಗೇಟ್ ಇದೆಯಲ್ಲ, ಮಧ್ಯೆ ಮೇಯ್ನ್ ಗೇಟ್ ಓಪನ್ ಮಾಡಲ್ಲ, ಸೈಡಲ್ಲೇ ಹೋಗಬೇಕು ಅಲ್ವೇನೋ ಪ್ರೀತು? ತುಂಬ ಜನ ರಶ್ ಆದಾಗ ಅಷ್ಟೇ ಅಲ್ಲಿ ದೊಡ್ಡ ಗೇಟ್ ಓಪನ್ ಮಾಡ್ತಾರೆ. ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಗೇಟಲ್ಲೇ ಒಂದು ಕಡೆ ಎಂಟ್ರಿ, ಒಂದು ಕಡೆ ಎಕ್ಸಿಟ್. ಲೆಫ್ಟು ಎಂಟ್ರಿ, ರೈಟು ಎಕ್ಸಿಟ್. ಇದು ಕೋಟೆ ಬಿಸ್ಲು ಮಾರಮ್ಮನ ದೇವಸ್ಥಾನ. ಇದು ಅರಮನೆ ಪಕ್ಕದಲ್ಲೇ ಇರೋವಂಥದ್ದು, ಅರಮನೆಗೆ ಹೊಂದ್ಕೊಂಡಂತೆ ಇರೋಂಥ ಕೋಟೆ ಬಿಸ್ಲು ಮಾರಮ್ಮನ ದೇವಸ್ಥಾನ. ಬನ್ನಿ. ಊಟ ಏನಪ್ಪಿದ್ದು? ಹನುಮಂತ ಕರ್ಕೊಂಡೋಗ ಅಷ್ಟೇ. ನೋಡಿ ಇಷ್ಟೊತ್ತಿಗೆ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ ನೋಡು. ಇದೇ ಬೇಜಾರಾಗೋದು. ಹಿಂಗೋಗ್ಬೇಕಾ? ಯಾವನ ಕ್ರಾಸ್ ಮಾಡಂಗಿಲ್ಲ. ಹೊಡೆದೇ ಹಾಕಲ್ಲ ಒಟ್ಟ. ಎಷ್ಟು ಜನ ಕಾರ್ ನಿಲ್ಸೋರು ನೋಡಬೇಕು. ಎಷ್ಟು ಜನ ನೋಡಿ ತೋರ್ಸಕ್ಕೆ ಜನ ಬಂದವ್ರು ನೋಡೋದಕ್ಕೆ. ಎಲ್ಲ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನೋಡೋದು. ಇಷ್ಟೊತ್ತಲ್ಲೂ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದರೆ ಅರಮನೆ ನೋಡೋದಕ್ಕೆ, ಅಂದರೆ ಹೊರಗಡೆ ಔಟ್ಲುಕ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅರಮನೆಯಲ್ಲಿ ಇದ್ದವರೇ ಪುಣ್ಯವಂತರುಗಳು, ಕೆಲಸ ಮಾಡೋರು ಇನ್ನೂ ಪುಣ್ಯವಂತರುಗಳೇ ಹೇಳಬೇಕು. ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಪಾರ್ಕಿಂಗ್ ಮಾಡಿದ್ದಾರೆ ಇಷ್ಟೊತ್ತಲ್ಲ. ಇದು ಊಟಿ ಮೇನ್ ರೋಡ್ ಅಲ್ವಾ, ಜನಗಳು ಜಾಸ್ತಿನೇ ಇರ್ತಾರೆ ಹೇಳ್ಬೇಕಂದ್ರೆ. ಓ ಮಳೆ ಬರ್ತಾ ಇದೆ ಪಿತಾ. ಮಳೆ ಅಂತ ಗೊತ್ತಿಲ್ಲ ಅಂತ ನಡೆಯುವ. ಬರ್ತಾ ಇದೆ, ಇಲ್ಲಿ ಮರಗಳಿದೆಯಲ್ಲ ಹಂಗಾಗಿ ಗೊತ್ತಾಗ್ತಾ ಇಲ್ಲ ನಿಮಗೆ. ಮಳೆ ಜೋರಾಗಿ ಬರ್ತಾ ಇದೆ ನೋಡಲ್ಲಿ. ಲೈಟಿಂಗ್ ಹಾಕದಂದ್ರು ಇದು ನೋಡು. ಈಗೆಲ್ಲ ಹೊಸದು ಮಧ್ಯಕ್ಕೆ ಹೋಗು. ಸಂಜೆ ಬರಬೇಕು, ಚೆನ್ನಾಗಿರುತ್ತೆ. ಪಾಪ ಝೊಮ್ಯಾಟೊ ಅವ್ರು ನೋಡಿ ಪಾಪ ಹಗಲು ರಾತ್ರಿ ಅಂತಾನೆ ಕಷ್ಟಪಡ್ತಾರೆ ಪಾಪ. ಅವ್ರಿಗಾದ್ರೂ ಲೈಟಿಂಗ್ಸ್ ತೊಗೊಳಕ್ಕೆ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಖುಷಿ ಆಗುತ್ತೆ. ಇಲ್ಲ ಇನ್ನ ಎನರ್ಜಿ ಅವ್ರು ನೋಡಿ ಇಲ್ಲ ಹಂಗೇನು ಬೇಜಾರಾಗಲ್ಲ. ಯಾವತ್ತು ಬೆಳಕು ಯಾರಿಗೂ ಬೇಜಾರಾಗಲ್ಲ, ಬಿಟ್ಟು ಕತ್ಲೇನೆ ಬೇಜಾರಾಗೋದು. ಗೊತ್ತಿಲ್ಲ. ಮಳೆ ಶುರುವಾಯಿತು, ನಾವು ರೈನ್ ಕೋಟ್ ತಂದಿರೋದಕ್ಕೆ ಬಚಾವು. ಇಲ್ಲ ಅಂದ್ರೆ ಕಷ್ಟ, ರೈನ್ ಕೋಟ್ ಹಾಕೋಬೇಕು. ಅರಮನೆ ಸುತ್ತ ಇದು ಮನೆ ಸುತ್ತ ಬರ್ತಾ ಇರೋದೀಗ ಒಂದು ರೌಂಡ್. ಇವಾಗೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇನ್ನಂತೂ ತುಂಬ ರಶ್ ಇರುತ್ತೆ, ಚೆನ್ನಾಗಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡೋದಕ್ಕೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ
3 ದೇವಸ್ಥಾನಗಳಿದೆ. ರಾಮನ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ಹಾಗೆ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ. 3 ದೇವಸ್ಥಾನಗಳು ಒಟ್ಟಿಗೆ ಇದೆ. ಕಾಣಿಸ್ತಾ ಇಲ್ಲ ಒಳಗಡೆ, ಏನು ಲೈಟಿಂಗ್ಸ್ ಇಲ್ಲ, ಲೈಟ್ ಹಾಕಿಲ್ಲ. ಒಳಗಡೆ ಗರ್ಭಗುಡಿನಲ್ಲಿ ಇಲ್ಲೇ ಫೋಟೋ ಹಾಕೋರೆ. ದೇವರು ಕೂಡ ಕಾಣಿಸ್ತಾ ಇಲ್ಲ. ಈಚೆ ಕಡೆ ಬ್ಯಾನರಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಹೇಳಿದು ಏನೇಳು? ಆನೆ ಲದ್ದಿ. ಆನೆ ಲದ್ದಿ. ವಿ ಮುಂದ ಅರ್ಜುನಿಂದ ಗೊತ್ತಿಲ್ಲ. ಕಂಡಿದ್ದೀವಿ. ಕಮೆಂಟ್ ಹಾಕಿ. ಹೆಂಗಾಗಿದೆ ನೋಡಿ, ಇದು ಕುಸಿತಾ ಇದೆ. ಗೋಡೆಗಳು ಹಳೇದಲ್ಲ ಪುಟ್ಟ. ಅವಾಗ ಗೇಟ್ ಹೊಡೆದು ನೋಡಿ. ಹೆಂಗೈತೆ ನೋಡಿ ಮೈಸೂರ ಅರಮನೆ ಹೆಂಗಿದೆ ನೋಡಿ. ಮೈಸೂರಿನ ಹೆಮ್ಮೆನೆ ನಮ್ಮ ಅರಮನೆ. ಅದರಲ್ಲೂ ಮೈಸೂರು ಡಿಸ್ಟಿಕ್ಕಲ್ಲಿ ಹುಟ್ಟಿರೋ ನಮ್ಗಳಿಗಂತೂ ತುಂಬ ಖುಷಿ ಅಲ್ವಾ ಪ್ರೀತಾ? ನುಗ್ಬಿಡನೇನೋ. ಹೆಂಗೈತೆ ನೋಡೋ, ಏನು ಚೆನ್ನಾಗೈತೆ. ಡ್ರೋನ್ ಹಾರಾಟನ ನಿಷೇಧಿಸಲಾಗಿದೆ. ಅರಮನೆ ಹಾಗೂ ಸುತ್ತಲಿನ ಪ್ರದೇಶಗಳಲ್ಲಿ ಭಾರತ ಏರ್ ಕ್ರಾಫ್ಟ್ ಕಾಯ್ದೆ 1934 ಹಾಗೂ ಭಾರತ ಡ್ರೋನ್ ರೂಲ್ಸ್ 2021 ಅಡಿಯಲ್ಲಿ ಜಿಲ್ಲಾಧಿಕಾರಿಗಳು ಮೈಸೂರವರು ಯೆಲ್ಲೋ ಝೋನ್ ಹಳದಿ ವಲಯ ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅರಮನೆ ಆವರಣದಲ್ಲಿ ಡ್ರೋನ್ ಹಾರಾಟವನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಡ್ರೋನ್ನ ಇಲ್ಲಿ ಹಾರಿಸಂಗಿಲ್ಲ, ಅದು ನಿಷೇಧ. ಗಣಪತಿ ದೇವಸ್ಥಾನ ನಾವು ಫಸ್ಟ್ ಹೋಗಿದ್ದು ದಕ್ಷಿಣ ಬಾಗಿಲು, ಇದು ಉತ್ತರ ಬಾಗಿಲು. ರಾಮು 1915 ಮಾಡಿ ರಾಮು 1915 ಮಾಡಿರೋಂಥ ಪೇಂಟ್, ಓಲ್ಡ್ ಪೇಂಟ್. ಅದು ನೋಡು ಎಷ್ಟು ಚೆನ್ನಾಗಿತ್ತು. ಇದು ಅಷ್ಟೇ ಸೇಮ್ ಅವರೇ ಮಾಡಿರೋದು. ವಿಡಿಯೋ ತೋರಿಸು ಸಾಕುತ್ತಿತ್ತು. ಮೇಲ್ಗಡೆ ತೋರಿಸುತ್ತಿದ್ದು ಯಾವ ಪ್ಯಾಲೇಸ್ ಹೇಳು? ಯಾವ ಪ್ಯಾಲೇಸ್ ಅಂದ್ರೆ ಬೆಂಗಳೂರಲ್ಲಿ ಇರೋದು. ಏಯ್ ಅದು ಇದಾ ಪೇಂಟಿಂಗಾ? ಅದನ್ನ ಹೇಳು. ನಾನು ಇದೇನಪ್ಪ ಅಂತ ಹೇಳ್ತೀನಿ. ಪ್ರೀತು, ಈಗ ನಾವು ಮಾತ್ರ ಇರೋದು ಪ್ರೀತು. ನಾನು ನೀನು ಕಾರ್ ಬೇರೆ ಹೊರಡ್ತು ಪ್ರೀತು. ಇಲ್ಲಿ ಮಾಹಿತಿ ಕೇಂದ್ರಗಳು, ಏನೇ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ತಿಳ್ಕೊಬೋದು ನೀವು. ನಾವು ಫಸ್ಟ್ ಎಂಟ್ರಿ ತಗೋಬೇಕಾರೆ ಸುಮಾರು ಜನ ಇದ್ರು. ಈಗ ನಾನು ಅವನು ಇದ್ದೇನೆ ನೋಡಿ. ಇಲ್ಲಿ ಫುಲ್ ಸುತ್ತಮುತ್ತ ತೋರಿಸುತ್ತಿತ್ತು, ಯಾರೂ ಇಲ್ಲ, ಫುಲ್ ಖಾಲಿ. ಅಂದರೆ ಇಲ್ಲಿ ಒಳಗಡೆ ಮಾತ್ರ, ಆಚೆ ಕಡೆ ತುಂಬ ಜನ ಇದ್ದಾರೆ. ಒಳಗಡೆ ಮಾತ್ರ ನಾನು ನನ್ನ ಮಗ ಇಬ್ಬರೇನೆ. ಇವಾಗ ಮತ್ತೆ ನಾವು ಊಟಕ್ಕೆ ಎಲ್ಲಿ ಫುಡ್ ಸಿಗುತ್ತೆ ಅಂತ ನೋಡಬೇಕು. ಮೋಸ್ಟ್ಲಿ ಇಲ್ಲಿ ಫುಟ್ಪಾತಲ್ಲಿ ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇದ್ವಿ. ಅಲ್ಲಿ ನೋಡಲ್ಲ, ಆಗಲೇ ಶಾಮಿಯಾನ ಹಾಕ್ಬಿಟ್ಟು. ಅಲ್ವಾ, ಎಲ್ಲ ಕುತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆಗಳು, ಜನಗಳಿಗೆ ವ್ಯವಸ್ಥೆಗಳು ಮಾಡಿದ್ರೆ ಕುತ್ಕೊಳಕಲ್ಲ, ನಿಂತ್ಕೊಳಕ್ಕೆ. ಯಾರು ಕೂರಕ್ಕೆ ನಿಲ್ಲಕ್ಕೆ ಜಾಗ ಇರಲ್ಲ. ಎಲ್ಲಿ ಕೂರ್ತೀಯ? ಸಿಟಿ ಬಸ್ ಸ್ಟ್ಯಾಂಡ್ ನೋಡಿ, ಸಿಟಿ ಬಸ್ ಸ್ಟ್ಯಾಂಡ್ ಖಾಲಿ. ಮಳೆ ಬರ್ತಾನೆ ಇದೆ, ಆದ್ರೂ ಮೈಸೂರು ರೌಂಡ್ ಆಗ್ತಾನೆ ಇದೀವಿ ನಾವು. ನೋಡಕ್ಕೆ ಚಂದ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಹೊರಗಡೆಯಿಂದ ಅಂತ. ಪಾಪ ಯಾರೋ ಬ್ಯಾಗು ಇಟ್ಟಿದ್ದಾರೆ, ಅವ್ರದ್ದು ಲಗೇಜ್ಗಳು. ಗಾಡಿನೂ ಇಲ್ಲ ಇಲ್ಲಿ, ಏನೋ ಐಟಮ್ಸ್ ಇರುತ್ತೆ. ಮೋಸ್ಟ್ಲಿ ನನಗೆ ಅನ್ಸೋ ಪ್ರಕಾರ ಈ ರೋಡಲ್ಲಿ ಫುಡ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಗದೇ ಇದ್ರೆ ಮನೆಗೆ ಹೋಗಿ ತಂಗಳು ಸಾರಿಗೆ ಅನ್ನ ಮಾಡ್ತೀನಿ ಅಷ್ಟೇ. ಹುಡ್ಕೋದು ಏನು ಹುಡುಕ್ತೀನಿ? ಊಟಕ್ಕೋಸ್ಕರ ನಾವು ಬಂದಿರೋದು ಈಗ ಸುಮಂಗಲಿ ಸಿಲ್ಕ್ ಹತ್ರ. ಇಲ್ಲಿ ಯಾವಾಗಲೂ ಇರುತ್ತೆ ಒಂದು 12 ಗಂಟೆ ಅಷ್ಟೊತ್ತಲ್ಲಿ. ನಾನು ಅಂದ್ಕೊಂಡಂಗೆ ಹಿಂಗೆ ಯಾವುದು ಇಲ್ಲ ಅನ್ಕೋತೀನಿ. ಎಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು. ಯಾರು ಇಲ್ಲ ಪ್ರೀತು, ಇಲ್ಲ ಕಣ ಪ್ರೀತು. ಪ್ರಭಾತ್ ಥಿಯೇಟರ್ ಏನಿಲ್ಲ ಪ್ರೀತು, ಹಸ್ಕೊಂಡು ಹೋಗೋದೇನೆ ಪ್ರೀತ. ಮೋಸ ಮಾಡ್ಬಿಟ್ಟೆ. ಇಲ್ಲಿ ಸಿಗ್ತಾ ಇತ್ತು ಕಣ, ಇಲ್ಲಿ ನಿಜವಾಗ್ಲೂ ಸಿಗ್ತಾ ಇತ್ತು ಇಷ್ಟೊತ್ತಲ್ಲಿ. ಮಹಾತ್ಮ ಗಾಂಧಿ ಸರ್ಕಲ್ ಇದು. ಗಾಂಧಿ ಸರ್ಕಲ್ ಅಂದ್ರೆ ಇದೆ ಅಲ್ವಾ ಪ್ರೀತ? ಸರ್ಕಲ್ ಸುತ್ತ ಒಂದು ರೌಂಡ್ ಹಾಕ್ಬಿಟ್ಟು ಪ್ರೀತಿಗೆ ಏನು ಸಿಗ್ಲಿಲ್ಲ, ಅವ್ನು ಖಾಲಿ ಕೈ ಕರ್ಕೊಂಡು ಹೋಗ್ತಾ ಇದ್ದೀನಿ. ತ್ರಿಬಲಾರ ಹೋಟ್ಲು, ತ್ರಿಬಲಾರಲ್ಲಿ ಏನು ಸಿಗಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋದು. ಮನೆಗೆ ಹೋಗೋಣ, ಹುಡುಕು ಹೊಟ್ಟೆ ಸಿಗುತ್ತೆ. ಸಿಟಿ ಒಳಗಡೆ ಎಲ್ಲಿ ಸಿಗುತ್ತೆ ನಿಮಗೆ ಇಷ್ಟೊತ್ತಲ್ಲಿ? ಸಿಗಲ್ಲ ಆಗ್ತೀಗ, ಏನು ಸಿಗಲ್ಲ ಚಿಕ್ಕಮ್ಮ. ಬೇಗನೆ ಬಿಟ್ವಿ. ಎಷ್ಟೋ ಪ್ರೀತಿ 11:30 ಬಿಟ್ವಿ ಅಲ್ವೇನಾ? 11:32 ಮನೆ ಇದು ಮಳೆ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಬೇಗನೆ ಹೊರಟ್ಬಿಡೋಣ ಅಂತ ಬೇಗ ಹೊರಟ್ವಿ. 12:30ನಲ್ಲಿ ಈ ರೀತಿ ಇದೆ ಮೈಸೂರು. ಏನು ಸಿಗ್ಲಿಲ್ಲ ಅಲ್ಲಿ ನಮಗೆ. ಸಬ್ಬರ ಹತ್ರ ಹೋಗ್ಬೇಕು. ಸಬ್ಬರ ಹತ್ರ ಹೋದ್ರೂ ಕೂಡ ಅಲ್ಲೇನು ಸಿಗುತ್ತೆ ಇಷ್ಟೊತ್ತಲ್ಲಿ? ಕೆಲಸ ಮಾಡ್ತಾ ಇದ್ದಾರೆ
ಮಾಡಲ್ವಾ ನೀನು? ರೈಲ್ವೆ ಸ್ಟೇಷನ್ಗೆ ಹೋಗೋದಾ? ರೈಲ್ವೆ ಸ್ಟೇಷನ್ ಅಲ್ಲಿ ಏನಿರುತ್ತೆ ಇಷ್ಟೊತ್ತಲ್ಲಿ? ಮಳೆ ಮಳೆ, ಜಿಡಿ ಜಿಡಿ ಮಳೆ, ಜಿಟಿ ಮಳೆ. ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕಂತೀವಿ ನಿಮಗೆ, ಬನ್ನಿ ಕರ್ಕೊಂಡು ಹೋಗ್ತೀವಿ. ರೈಲ್ವೆ ಸ್ಟೇಷನ್ ಹತ್ರ ಫುಡ್ ಅಂತೂ ಸಿಗಲ್ಲ. ಕವರ್ ಮಾಡ್ಕೊಂಡು ಹೋಯ್ತು. ಏನ್ ಮಾಡ್ಕೊಂಡು ಹೋಯ್ತಿರೋದು? ಕವರ್ ಮಾಡ್ಕೊತಾರೆ ಟ್ರಿಬಲ್ ರೈಡರು. ಕ್ಯಾಮ್ರಾಗ ಮೆಡಿಕಲ್ ಕಾಲೇಜ್ ನೈಟಲ್ಲಿ ಎಲ್ಲ ನೀಟಾಗಿ ಕಾಣಿಸ್ತೋ ಇಲ್ಲ ಗೊತ್ತಿಲ್ಲ. ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಡೇ ಟೈಮಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀವಿ. ಈಗ ನೈಟಲ್ಲಿ ಈ ಟೈಮಲ್ಲಿ ಜನಗಳ ಯಾವ ರೀತಿ ಸಂಚಾರ ಇರುತ್ತೆ ಅಂತ ಲೈಟಿಂಗ್ಸ್ ಹಾಕೋರು ನೋಡು. ಸೌತ್ ವೆಸ್ಟರ್ನ್ ರೈಲ್ವೆ ನಾನು ಹೆಂಗೆ ಅಂತ ಹೇಳಕ್ ಬರಲ್ಲ ಬಿಟ್ಟು. ಸ್ವಲ್ಪ ಫೋನ್ ಹುಷಾರಾಗಿ ಇಟ್ಕೊ. ತಡೆ, ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರವ. ಒಳಗೆ ರುಗು. ಚೆನ್ನಾಗಿ ನೋಡೋದು. ಲೈಟಿಂಗ್ಸ್ ಹಾಕೋದು ಚೆನ್ನಾಗಿ. ಒಳಗೆ ರುಗು. ಒಳಗಡೆನೆ ಹೋಗ್ತಾ ಇದೀನಿ ಬಾರೋ. ಯಾವ್ದಾರ ಒಂದು ಟ್ರೈನ್ ಹತ್ಬಿಟ್ಟು ಹೋಯ್ತಿ. ನಿಂಗೆ ಕಾಟ ತಡೆ ಕೈತಿಲ್ಲ ನನಗೆ. ಕೊಡು. ಟ್ರೈನ್ ಟಿಕೆಟ್ ತಗೊಳ್ತೀನಿ. ಕರ್ಕೊಂಡು ಹೋಗವ. ಆಯ್ತು, ಹಿಂಗೆ ಹೋಗಂಗಿಲ್ಲ. ಪಾರ್ಕಿಂಗ್ ಮಾತ್ರ ನುಗ್ಸಕ್ಕಾಗಲ್ಲ. ಬಾಯವ. ಎಲ್ಲೂ ಫುಡ್ ಥ್ಯಾಂಕ್ ಯು. ನನಗೆ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಮಾಡ್ಕೊಳ್ತೀವಿ. ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಲ್ಲೂ ಫುಡ್ ಸಿಗ್ಲಿಲ್ಲ ನಮಗೆ. ಒಳಗಿರುತ್ತೆ ಅನ್ಕೊಂತೀನಿ. ಒಳಗಡೆ ಅದೇ ತಿಂಡಿ ಐಟಮ್ಸ್ಗಳಿರುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿ ಮಲಗೋರು ನೋಡ್ಕೊಪ್ಪ. ಎಲ್ಲಿಗೆ ಹೋಗೋರು ನೀವೆಲ್ಲ? ಎಲ್ಲಿಗೆ ಹೋಗ್ತಾ ಇರೋದು? ಯಾವ ಊರು? ನಗರ. ಇಷ್ಟೊತ್ತಲ್ಲಿ? ಹಾಂ ನೋಡಿ ಪಾಪ, ನಾವಿಲ್ಲಿ ಅವರೇನೆ. ಹಾಂ, ಸುಮ್ಮನೆ ಬಂದ್ವಿ. ಮೈಸೂರು ಸ್ವಾಗತ. ರೈಲ್ವೆ ಸ್ಟೇಷನ್ಗಳು ಎಷ್ಟು ಗಬ್ಬಾಗಿರುತ್ತೆ. ಆದರೆ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಎಷ್ಟು ನೀಟಾಗಿದೆ ಅಂತ ಹೇಳ್ಬಾರ್ದಾ? ಹಾಂ, ಮೈಸೂರು ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ, ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ನೇ ಚೆಂದ ನೋಡೋದಕ್ಕೆ ಆಗಲಿ. ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ. ಬೇರೆ ಕಡೆ ಅಂಥ ಮೇಂಟೆನೆನ್ಸ್ ಇರಲ್ಲ. ಇಲ್ಲಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂದರೆ ಮೈಸೂರು ರೈಲ್ವೆ ಸ್ಟೇಷನು ಫಸ್ಟು. ಹಾಂ, ತೊಗೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಏನು? ಹಲೋ, ಮೈಸೂರು ಹತ್ರ ಹೋಗಿ ಸುಮ್ಮನೆ ಎಲ್ಲೆಲ್ಲ ಹೋಗೋದಲ್ಲ. ಸುಮ್ಮನೆ ಎಲ್ಲಿ ಹೋಗ್ತೀಯಾ? ಸುಮ್ಮನೆ ಹೋಗ್ಬಿಡೋದು ಎಲ್ಲರೂ. ಆಯ್ತು, ಇದು ನೀನು ಹಂಗೆ ಮಾಡ್ಬೇಕು ಕಂಟೆಂಟು. ಯಾವ ಟ್ರೈನ್ ಸಿಕ್ಕೋದು ಅಥವಾ ಫ್ರೀ ಟಿಕೆಟು ಹಂಗೋ ಟಿಕೆಟ್ ತಗೋದು. ಟಿಕೆಟ್ ತಗೊಂಡು ನೀ ಟಿ ಸಿ ಕೈಲಿ ಬೇಯಿಸ್ಕೊಂಡು ಹೋಗ್ಬೇಕು ನೀನು ಒಟ್ಟಿನಲ್ಲಿ. ಅದು ರೂಲ್ಸ್ ಬ್ರೇಕ್ ಅಲ್ವಾ? ಏನು ಹತ್ತದೇ ಇಲ್ವಾ ಹಂಗಿದ್ರೆ ಯಾರು? ಏನೇನು ರೂಲ್ಸ್ ಏನು? ಈಗ ನೋಡು, ಫಾರಿನಲ್ಲೆಲ್ಲ ಹಿಂಗೆ ಹೋಗ್ಲೇಬಾರ್ದು. ಹಿಂಗೆ ಹೋಯ್ತಿದ್ಯಾ ನೀನು? ಆ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ನೋಡು, ನೋಡಿ ಮೇಟ್ಗಳಿಗೆ ನೋಡಿ, ಅಲ್ಲಿ ಊಟ ಸಿಗುತ್ತೆ. ಹೋದ್ಸಲ 6 ಗಂಟೆಗೆ ಹಾಕಿದೆ ಇದು ಗೊಂಬೆ. ಅಲ್ಲಿ ಸಿಗ್ಲಿಲ್ಲ ಅಮ್ಮ, ಅಲ್ಲಿ ಸಿಗಲ್ಲ ಅಮ್ಮ. ಅಲ್ಲಿ ಸಿಗಲ್ಲ ಅಮ್ಮ. ಸುಮ್ಮನೆ ಹೋಗ್ಬಿಟ್ಟು ವೇಸ್ಟ್ ಮಾಡ್ಕೊಂಡು ಪೆಟ್ರೋಲ್ ಸುಮ್ಮನೆ ವೇಸ್ಟ್. ಇದು KRS ಮೇನ್ ರೋಡ್. ಇದು ರೈಟ್ ಸೈಡ್ ಅಲ್ಲಿ ನೋಡಲ್ಲಿ ಅಣ್ಣಂದಿರು. ನೋಡು, ಮಾಡ್ತೀನಿ ನೋಡಿ ಜನಗಳು ಪಾಪ ಎಲ್ಲೆಲ್ಲಿ ಮಲಗ್ತಾರೆ ಅಂತ ನೋಡಪ್ಪ. ಇದು ಜನಗಳು ಎಷ್ಟು ಕಷ್ಟಪಡ್ತಾರೆ ನೋಡು. ವೈಟ್ ನಾಯಿ, ಹುಲಿ, ವೈಟ್ ಹುಲಿ, ಬೆನ್ಸ್ ಅಲ್ಲಿ ನೋಡೋಣ. ಮೋಸ್ಟ್ಲಿ ಬನ್ನಿಮಠ ರೋಡ ಈಗ ಹೋಗೋಣ ಬಾ. ಲೆಫ್ಟ್ ಮಾಡ್ಬಿಟ್ಟು ಮೈಸೂರಲ್ಲಿ ಫುಡ್ ಹುಡುಕ್ತಾ ಇದ್ದೀವಿ ನಾವೀಗ. ಎಲ್ಲ ಕಡೆ ಎಲ್ಲೂ ಸಿಗ್ತಾ ಇಲ್ಲ. ಹೋಟೆಲ್ ಇದ್ರು ಹೋಟೆಲ್ಗೂ ಹೋಗ್ಬಿಡ್ತೀವಿ. ಹೋಟೆಲ್ ಯಾವುದೂ ತೆಗ್ದಿಲ್ಲ. ನೋಡೋಣ, ಇನ್ನೂ ಒಂದಷ್ಟು ಕಿಲೋಮೀಟರ್ಗಳು ಹೋಗೋಣ. ಒಂದು 3-4 ಕಿಲೋಮೀಟ್ರ್ ವಾಚ್ ಮಾಡೋದು. ಸಿಕ್ಕಿಲ್ಲ ಅಂದರೆ ಮನೆಗೆ ಹೋಗೋಣ ಅಷ್ಟೇ. ಮನೆಗೆ ಹೋಗ್ಬಿಡು. ಇಲ್ಲೆಲ್ಲ ಹೋಟೆಲ್ಗಳು ಕಣೋ ಇತ್ತು. ಕ್ಲಿನಿಕ್ಕು, ಬರೀ ರೂಮ್ಸ್. ನಾವು ಇಲ್ಲ ಹೋಟೆಲ್ ಪ್ರಕಾಶ್ ರೂಮು ಇತ್ತು. ಇದು ಬೇಡ. ಮಳೆ ಬರ್ತಾನೆ ಇದೆ. ಮಳೆನಲ್ಲೇ ಓಡಾಡ್ತಾ ಇದೀವಿ. ಜಿಡಿ ಮಳೆ. ಜಿಡಿ ಅಲ್ಲ, ಜಿಟಿ ಮಳೆ. ಜಿಡಿ ಏನಲ್ಲ, ಜಿಟಿ ಮಳೆ ಅಂತ ಹೇಳೋದು. ಕರೆಕ್ಟ್ ಮೀನಿಂಗು ಜಿಟಿ.
ಸಾಕು. ಏನವ ಒಂದೇ ಒಂದು ಊಟಕ್ಕಿಲ್ವಲ್ಲ ಮೈಸೂರಲ್ಲಿ 24 ಅವರ್ಸಲ್ಲಿ. 12ವರೆಗೆ ಒಂದು ಊಟನೂ ಸಿಕ್ಕಿಲ್ಲ. 12ವರೆಲಿ ನಾವು ಊಟದು ಸ್ಟಾರ್ಟ್ ಮಾಡಿದ್ವಿ, ಸಿಕ್ಕಲಿಲ್ಲ. ಈಗ ನೋಡೋಣ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅಲ್ಲೆಲ್ಲ ಏನು ಅಲ್ಲೋಡು ಲೈಟಿಂಗ್ಸ್ ಇಲ್ಲಿ ಇಷ್ಟ ಇರೋದು. ಲೈಟಿಂಗ್ಸ್ ಇಷ್ಟೋಡು ಲೈಟಿಂಗ್ಸ್ ಅಲ್ವಾ ನಡಿ. ಲಾಸ್ಟ್ ಇಷ್ಟಾರ ಸಿಗ್ತಲ್ಲ ಹೋಗಿ ಅಲ್ವಾ. ನೋಡಿ ಆಗ್ತಿರೋದವ ಪಪ್ಪ ನೋಡಲಿ. ಅಯ್ಯ ಬೇಡ ಬಾ. ಈಗ ಆಗ್ತಾ ಇರೋದ ನೀವು? ಈಗ ಆಗ್ತಾ ಇರೋದಾ? ಹೌದಾ? ಇಷ್ಟೊತ್ತಲ್ಲೂ ಕೆಲಸ ಮಾಡ್ತಾರೆ ನೋಡಿ ಪಾಪ ಅವರು. ಲೈಟ್ ಆಗ್ತಿರೋದು ವೈಟ್ ಲೈಟ್ ಲೈನ್ ಆಗ್ತಾ ಇರೋದು. ಅದ್ರ ಮೇಲೆ ಹೋಗ್ಬೇಡ ಪಾಪ. ಪಾಪ ಸಿಗ ಕಣ ನಕ್ಕುವೆ. ಅಲ್ಲೋಡು ಅಲ್ಲೂ ಆಗ್ತವೆ. ಮಳೆನಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ನೋಡು. ಇದು ಫೌಂಟೇನ್ ಸರ್ಕಲ್ಲು. ಆನೆಗಳು ನೋಡೋ ಪ್ರೀತಿ ಬೇಕೇನು? ಆನೆಗಳು ನಿಂಗೆ ಇದ್ದೇ ಬಾ ಒಂದು ರೌಂಡ್ ನೋಡಿ. ಅದು ಹೋಟೆಲ್ ಹೈವೇ ಕಂಫರ್ಟ್ ಅದು. ಓ ಇಲ್ಲೂ ಒಂದು ಹೋಟ್ಲು ಇಲ್ಲ ಪ್ರೀತಿ. ನೆಕ್ಸ್ಟು ಈಗ ಆಲ್ರೆಡಿ ನಾವು ಬನ್ನಿ ಮಂಟಪ ರೋಡ್ ಬಂದಿದ್ದೀವಿ. ಇಲ್ಲೂ ಇರೋದು ಈಗ ಯಾವ ಹೋಟೆಲ್ಗಳು ಇಲ್ಲ. ಈಗ ಇದು ಸ್ಟ್ರೀಟ್ ಫುಡ್ಗಳೇ ಸುಮಾರು ಇಟ್ಕೊಳ್ಳೋರು. ಈ ಟೈಮಲ್ಲಿ ಯಾವೂ ಇಲ್ಲ, ಎಲ್ಲೂ ಸಿಗದೆ ಮನೆಗೆ ಹೋಗ್ತಾ ಇದೀವಿ ಈಗ. ನೋಡಿ ರೋಡ್ ನೋಡಿ ಫುಲ್ಲು ಖಾಲಿ ಇದೆ, ಫುಲ್ ಖಾಲಿ ರೋಡು. ಚೆನ್ನಾನೇ ಇಲ್ಲ ನಮ್ಮ ರೋಡಲ್ಲಂತೂ. ನೋಡಲ್ಲಿ ಪ್ರೀತ, ನೋಡಲ್ಲಿ ಹೆಂಗೈತೆ ಅಂತ. ನಿಶಬ್ದವಾಗೈತೆ ನೋಡು. ಈಗ ಊಟ ಇಲ್ಲ ಬಿಡ್ಬೇಕು, ಏನ್ ಮಾಡ್ತೀಯ? ಇಲ್ಲ ಅಂದ್ರೆ ನಾನು ಮಾಡ್ಕೊಡ್ತೀನಿ ಬರವಾ. ಹಸ್ಕೊಂಡಂತೂ ಮಲ್ಗಕ್ಕಾಗಲ್ಲ, ಹೊಟ್ಟೆ ಸಿಗೈತೆ ನನಗೂ. ಒಂದು ನರಪಿಳ್ಳೆನೂ ಇಲ್ಲವಲ್ಲ ಪ್ರೀತು. ಟೈಮ್ ಎಷ್ಟೀಗ? 1 ಗಂಟೆ ಆಯ್ತಾ? 1 ಗಂಟೆ ಕರೆಕ್ಟಾಗಿ ಮನೆಗೆ 1 ಗಂಟೆಗೆ ಬಂದಿದ್ದೀನಿ. ಪ್ರೀತು ಬಿರಿಯಾನಿ ಹೆಂಗಿತ್ತ? ತಿಂದಿದ್ದ? ಸಕ್ಕತ್ತಾಗಿತ್ತು. ನಾವು ಬಿರಿಯಾನಿ ತಿಂದು ಪ್ರಿಯ. ಜೀರಿಗೆ ಸಾರು ಬೋಂಡನಾ ನೋಡಿ. ಮಳೆನಲ್ಲಿ ನೆನ್ಕೊಂಡ್ಬಂದಿರೋದು ಇವತ್ತಿನ ಬ್ಲಾಗ್ಗೋಸ್ಕರ. ಹೋಗಿದ್ವಾ ಎಲ್ಲ ಅರಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಂದರೆ ಔಟ್ಸೈಡು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಪರ್ಟಿಕ್ಯುಲರ್ ಆಗಿ ನೋಡೋದಕ್ಕೂ ತುಂಬ ಜನ ಬಂದಿದ್ರು. ನೆಕ್ಸ್ಟ್ ನೀನು ಹುಷಾರಾಗೂ ಕರ್ಕೊಂಡು ಹೋಗ್ತೀನಿ. ಊಟ ಏನೂ ಸಿಕ್ಕಿಲ್ಲ, ಸುಮ್ಮನೆ ಹೇಳಿದೆ ಬಿರಿಯಾನಿ ಅಂತ. ಏನೂ ಸಿಕ್ಕಿಲ್ವಾ? ಪ್ರಾಮಿಸ್ ಏನೂ ಸಿಕ್ಕಿಲ್ಲ. ವಾ ನಿಜ ದೇವರಾಣೆ. ಸುಮ್ಮನೆ ಹಿಂಗೆ ಸುಳ್ಳು ಹೇಳೋಣ. ಏನು ಸಿಕ್ಕಿಲ್ಲ. ನಾವು 11:30 ಹೋದ್ವಿ. ಏನು ಆರ್ಡ್ರ್ ಮಾಡ್ತೀಯ? ಬೇಡ, ನಾನು ಮಾಡ್ಕೊಡ್ತೀನಿ. ಈಗ ಎಂಥದ್ದು ಬೇಡ. ಏನು ಮಾಡ್ತೀಯಾ? ಈಗ ಏನಾದ್ರು ಮಾಡ್ತೀನಿ. ಏನೈತೆ ಸಾಂಬಾರಿಲ್ಲ ಒಂಚೂರು? ಜೀರಿಗೆ ಐತೆ, ಜೀರಿಗೆ ಸಾರು. ಬನ್ನಿ ನೋಡಿ. ನಮ್ಮಿಬ್ರಿಗಾಗ ಅಷ್ಟು ಆದ್ರೆ ಸಾಕು. ಮಳೆಲಿಲ್ಲ. ಅಯ್ಯೋ ಇದಕ್ಕಿನ್ನ ತಿಂತಾರ ಅಪ್ಪಿ ಸಾಂಬಾರನ್ನ. ಬೋಂಡ ಬೇರೆ ಐತೆ, ಅನ್ನ ತೆಗಿ. ಅನ್ನನೂ ಐತೆ ಅನ್ಸುತ್ತೆ, ಸಾಕು ಅನ್ಸುತ್ತೆ. ಅಯ್ಯೋ ದೇವ್ರೆ, ಇನ್ನ 3 ಜನಕ್ಕೆ ಆಗುತ್ತೆ ಬಾ. ಇನ್ನ 3 ಜನಕ್ಕೆ ಬೋಂಡ ಚೆನ್ನಾಗಿದೆ. ಬೋಂಡ ಮಾಡಿದ್ದಾಳೆ, ಅದ್ರ ಜೊತೆಗೆ ಜೀರಿಗೆ ಸಾರು. ತಿನ್ನೋದು ಒಂದು ಟೈಮ್ಗೆ ಚೆನ್ನಾಗಿರುತ್ತೆ. ಕುಳಮ್ಮ ನೆಕ್ಸ್ಟ್ ನೀನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀನು ತುಂಬ ಹುಷಾರಾಗಬೇಕು. ಹೋಗಿ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಬಾಬಾ ಅಂತ. ಎಲ್ಲಿಗ ಗೊತ್ತಿಲ್ಲಮ್ಮ.
ನಿನ್ ಬರ್ಡೇ ಇರೋದಿನ 27ಗೆ. ಅದೇ ಇನ್ನೂ 1 ವೀಕ್ ಇದೆಯಲ್ಲ, ನೀವು ಕರ್ಕೊಂಡು ಹೋಗಲ್ಲ, ಅಲ್ಲಿ ತನಕ ಹುಷಾರಾಗಲ್ಲ ಅಂದರೆ 1 ವೀಕಿಗೆ ಅಲ್ಲೇ ಹೋಗ್ತೇನೆ ಅಷ್ಟೇ. ಹೆಂಗೋ ಮಾಡ್ಕೊ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಮೈಸೂರಿನ ಸುತ್ತಮುತ್ತ ಸುಮ್ಮನೆ ಒಂದು ರೌಂಡ್ ಬಂದ್ವಿ ಅಷ್ಟೇ. ಇಷ್ಟೊತ್ತಿನ ರಾತ್ರಿನಲ್ಲಿ ಏನೇನು ಸಿಗುತ್ತೆ ಸಿಗಲ್ಲ ಅಂತ ಅಂದ್ಬಿಟ್ಟು ಮೈಸೂರು ಅರಮನೆ ಸುತ್ತ ಒಂದು ರೌಂಡ್ ಬಂದ್ವಿ. ನಿಮಗೆ ನಾನು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.